ವಾಸ್ತುಶಾಸ್ತ್ರವು ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದ್ದು, ಮಾನವನ ದೈನಂದಿನ ಜೀವನದ ಮೇಲೆ ಆಳವಾದ ಪ್ರಭಾವವನ್ನು ಬೀರುತ್ತದೆ ಎಂದು ನಂಬಲಾಗಿದೆ. ನಮ್ಮ ಮನೆ ಕೇವಲ ಇಟ್ಟಿಗೆ ಸಿಮೆಂಟ್ನ ನಿರ್ಮಾಣವಲ್ಲ, ಅದು ನಮ್ಮ ಮನಸ್ಸು, ಭಾವನೆಗಳು ಹಾಗೂ ಸಂಬಂಧಗಳನ್ನು ಪ್ರತಿಬಿಂಬಿಸುವ ಸ್ಥಳವಾಗಿದೆ. ಆದ್ದರಿಂದ ಮನೆ ನಿರ್ಮಾಣದಿಂದ ಹಿಡಿದು ಅದರೊಳಗಿನ ಪ್ರತಿಯೊಂದು ಕೋಣೆಯ ವಿನ್ಯಾಸ ಮತ್ತು ಅಲ್ಲಿ ಇಡುವ ವಸ್ತುಗಳ ಸ್ಥಾನವರೆಗೂ ವಾಸ್ತುಶಾಸ್ತ್ರ ವಿಶೇಷ ಮಹತ್ವ ನೀಡುತ್ತದೆ. ಈ ಎಲ್ಲ ಕೋಣೆಗಳಲ್ಲಿಯೂ ಮಲಗುವ ಕೋಣೆ ಅತ್ಯಂತ ಸೂಕ್ಷ್ಮವಾದ ಸ್ಥಳವಾಗಿದ್ದು, ಅದು ನಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವ ಪವಿತ್ರ ಸ್ಥಳವಾಗಿದೆ. ಮಲಗುವ ಕೋಣೆಯಲ್ಲಿ ನಾವು ದಿನವಿಡೀ ಸಂಗ್ರಹವಾದ ದಣಿವು, ಒತ್ತಡ ಮತ್ತು ಆತಂಕವನ್ನು ಬಿಟ್ಟು ವಿಶ್ರಾಂತಿ ಪಡೆಯುತ್ತೇವೆ. ಆದ್ದರಿಂದ ಈ ಕೋಣೆಯಲ್ಲಿ ಇರುವ ವಸ್ತುಗಳು ನೇರವಾಗಿ ನಮ್ಮ ಮನಸ್ಥಿತಿಯನ್ನು ಪ್ರಭಾವಿಸುತ್ತವೆ. ವಾಸ್ತುಶಾಸ್ತ್ರದ ಪ್ರಕಾರ, ತಪ್ಪಾದ ವಸ್ತುಗಳನ್ನು ಮಲಗುವ ಕೋಣೆಯಲ್ಲಿ ಇಡುವುದರಿಂದ ನಮಗೆ ತಿಳಿಯದೆಯೇ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸಬಹುದು. ಇವು ದಾಂಪತ್ಯ ಜೀವನದಲ್ಲಿ ಅಸಮಾಧಾನ, ಮನಸ್ಸಿನ ಅಶಾಂತಿ ಹಾಗೂ ಆರೋಗ್ಯ ಸಮಸ್ಯೆಗಳ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು. ಉದಾಹರಣೆಗೆ, ದೇವರ ಪ್ರತಿಮೆಗಳನ್ನು ಮಲಗುವ ಕೋಣೆಯಲ್ಲಿ ಇಡುವುದು ವಾಸ್ತುದೃಷ್ಟಿಯಿಂದ ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ. ದೇವರ ಮೂರ್ತಿಗಳನ್ನು ಪೂಜಾ ಕೋಣೆಯಲ್ಲಿ ಇಡುವುದು ಶ್ರೇಷ್ಠ, ಏಕೆಂದರೆ ಮಲಗುವ ಕೋಣೆ ವಿಶ್ರಾಂತಿಯ ಸ್ಥಳವಾಗಿದ್ದು, ಅಲ್ಲಿ ದೇವರ ಸನ್ನಿಧಾನ ಇರುವುದರಿಂದ ಮನಸ್ಸಿನಲ್ಲಿ ಅಜ್ಞಾತ ಭಯ, ಆತಂಕ ಅಥವಾ ಅಪರಾಧ ಭಾವನೆ ಹುಟ್ಟಬಹುದು. ಇದರ ಪರಿಣಾಮವಾಗಿ ಗಂಡ ಹೆಂಡತಿಯ ನಡುವೆ ಅನಗತ್ಯ ಉದ್ವಿಗ್ನತೆ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮಲಗುವ ಕೋಣೆಯಲ್ಲಿ ಶಾಂತಿ ಮತ್ತು ಸಂತೋಷವನ್ನು ಉಂಟುಮಾಡುವ ಚಿತ್ರಗಳು ಅಥವಾ ಕಲಾಕೃತಿಗಳನ್ನು ಇಡುವುದು ಉತ್ತಮವೆಂದು ವಾಸ್ತು ಸಲಹೆ ನೀಡುತ್ತದೆ. ಅದೇ ರೀತಿಯಾಗಿ, ಕೆಲವೊಮ್ಮೆ ಮನೆಯಲ್ಲಿ ಜಾಗದ ಕೊರತೆಯಿಂದಾಗಿ ಧಾನ್ಯಗಳು ಅಥವಾ ಆಹಾರ ಪದಾರ್ಥಗಳನ್ನು ಮಲಗುವ ಕೋಣೆಯಲ್ಲಿ ಸಂಗ್ರಹಿಸಲಾಗುತ್ತದೆ. ಆದರೆ ಇದು ವಾಸ್ತು ಪ್ರಕಾರ ಸರಿಯಲ್ಲ. ಮಲಗುವ ಕೋಣೆಯಲ್ಲಿ ಆಹಾರ ಸಂಗ್ರಹಿಸುವುದರಿಂದ ವೈವಾಹಿಕ ಜೀವನದಲ್ಲಿ ಅಸಮಾಧಾನ, ಮನಸ್ಸಿನ ಅಶಾಂತಿ ಮತ್ತು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು ಎಂದು ನಂಬಲಾಗುತ್ತದೆ. ಜೊತೆಗೆ ಆಹಾರ ಪದಾರ್ಥಗಳು ಕೀಟಗಳು ಮತ್ತು ಸೂಕ್ಷ್ಮಜೀವಿಗಳನ್ನು ಆಕರ್ಷಿಸುವ ಸಾಧ್ಯತೆ ಇರುವುದರಿಂದ ಅವು ಆರೋಗ್ಯಕ್ಕೆ ಹಾನಿಕಾರಕವಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಧಾನ್ಯಗಳನ್ನು ಅಡುಗೆಮನೆ ಅಥವಾ ಗೋದಾಮಿನಂತಹ ಸೂಕ್ತ ಸ್ಥಳಗಳಲ್ಲಿ ಇಡುವುದು ಒಳಿತು. ಇನ್ನೊಂದು ಪ್ರಮುಖ ವಿಷಯವೆಂದರೆ ಕನ್ನಡಿಯ ಬಳಕೆ. ಮಲಗುವ ಕೋಣೆಯಲ್ಲಿ ಕನ್ನಡಿ ಇರಬಹುದು, ಆದರೆ ಅದು ಹಾಸಿಗೆಯನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇರಬಾರದು. ಮಲಗಿರುವಾಗ ನಮ್ಮದೇ ಪ್ರತಿಬಿಂಬ ಕಾಣಿಸುವುದು ಮನಸ್ಸಿನಲ್ಲಿ ಭಯ, ಅಶಾಂತಿ ಮತ್ತು ನಿದ್ರಾಭಂಗವನ್ನು ಉಂಟುಮಾಡುತ್ತದೆ ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಇದು ದೀರ್ಘಕಾಲದ ಒತ್ತಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಕನ್ನಡಿಯನ್ನು ಅಲಮಾರಿಯ ಒಳಭಾಗದಲ್ಲಿ ಅಥವಾ ಹಾಸಿಗೆಯಿಂದ ದೂರವಾಗಿರುವ ರೀತಿಯಲ್ಲಿ ಇಡುವುದು ಉತ್ತಮ. ಒಟ್ಟಾರೆ ವಾಸ್ತುಶಾಸ್ತ್ರವು ಸರಿಯಾದ ವಸ್ತುಗಳನ್ನು ಸರಿಯಾದ ಸ್ಥಳಗಳಲ್ಲಿ ಇಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಮಲಗುವ ಕೋಣೆಯನ್ನು ಅಶುದ್ಧತೆ, ಅನಗತ್ಯ ವಸ್ತುಗಳು ಮತ್ತು ನಕಾರಾತ್ಮಕ ಶಕ್ತಿಯಿಂದ ಮುಕ್ತವಾಗಿಟ್ಟರೆ ಮನೆ ತುಂಬಾ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ. ಇದರಿಂದ ಕುಟುಂಬದ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ, ಶಾಂತಿ ಮತ್ತು ಸಹಕಾರ ಹೆಚ್ಚುತ್ತದೆ. ಹೀಗಾಗಿ ವಾಸ್ತು ಸಲಹೆಗಳನ್ನು ಪಾಲಿಸುವುದು ಕೇವಲ ನಂಬಿಕೆಯ ವಿಷಯವಲ್ಲ, ಅದು ನಮ್ಮ ಜೀವನವನ್ನು ಸಮತೋಲನ ಮತ್ತು ಶಾಂತಿಯತ್ತ ಕರೆದೊಯ್ಯುವ ಒಂದು ಸುಂದರ ಮಾರ್ಗವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.